ಹಾಯ್ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ ಆರಾಮಲ್ವಾ? ನಾನು ನಿಮ್ಮ ಗೆಳತಿ ಕಾವೇರಿ. ಬನ್ನಿ, ಇವತ್ತೊಂದು ಸಿಂಪಲ್ ರೆಸಿಪಿ ತೋರಿಸ್ಕೊಡ್ತೀನಿ. ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ಲು ಹಿಟ್ಟಿನ ಜುಣಕ. ಗೊತ್ತಿರ್ಬೋದು, ಬಟ್ ಅದರಲ್ಲಿ ಎರಡು ಥರ ಮಾಡ್ತಾರೆ. ಒಂದು ಹಸಿ ಹಿಟ್ಟಿಂದು, ಒಂದು ಹಿಟ್ಟನ್ನ ಕಲಿಸ್ಬಿಟ್ಟು. ನಾನು ಹಿಟ್ಟು ಕಲಿಸ್ಬಿಟ್ಟು ಹೇಗೆ ಮಾಡೋದು ಈಸಿ ಆಗ್ತದೆ, ಸೊ ಗಂಟಾಗಲ್ಲ. ಸೊ ಆ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಸಾಮಾನು ಅಂದರೆ ಆನಿಯನು, ಒಂದು ಈರುಳ್ಳಿ, ಟೊಮೆಟೊ, ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಅಲ್ಲ, ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ. ಮೇನ್ ಬೇಕಾಗಿರೋದಂದರೆ ಕಡಲೆ ಹಿಟ್ಟು. ಇದನ್ನ ಪೇಸ್ಟ್ ಮಾಡ್ಕೊಂಡ್ಬಿಡೋಣ. ಆನಿಯನ್ ಒಂದು ಬಿಟ್ಟು ಬಾಕಿ ಎಲ್ಲ ಸಾಮಾನು ನಾನು ಪೇಸ್ಟ್ ಮಾಡಿದ್ದೀನಿ ನೋಡಿ. ಕೊತ್ತಂಬರಿ, ಟೊಮೆಟೊ, ಅಲ್ಲ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ. ಇಲ್ಲಿ ನಾನು ಒಂದು ಮಡಿಕೆನ ಬಿಸಿ ಮಾಡೋಕೆ ಇಟ್ಟಿದ್ದೀನಿ. ನೀವು ನಾರ್ಮಲಿ ನೀವು ಎದರಲ್ಲಿ ಒಗ್ಗರಣೆ ಹಾಕ್ತಿರಲ್ಲ ಹಾಕ್ಬೋದು, ಬಟ್ ನಾನು ಮಡಿಕೆನೇ ಪ್ರಿಫರ್ ಮಾಡ್ತೀನಿ. ನಾನು ಮಡಿಕೆ ಇಟ್ಟಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಆದಮೇಲೆ ನಾರ್ಮಲಿ ಜೀರಿಗೆ, ಸಾಸಿವೆ ಹಾಕ್ಕೊಳ್ಳಿ. ಮತ್ತು ಒಂದು ಕಟ್ ಮಾಡಿಟ್ಟಿದ್ವಲ್ಲ ಆನಿಯನ್, ಈರುಳ್ಳಿ, ಅದನ್ನ ಹಾಕ್ಕೊಳ್ಳಿ. ಸ್ವಲ್ಪ ಬೆನಿಲಿ. ಆನಿಯನ್ ಬೆಂದಾದಮೇಲೆ ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು, ಮತ್ತು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಎಲ್ಲನೂ, ಸೊ ಅದನ್ನು ಹಾಕಿ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಬೆನಿಲಿ. ಇದು ಕಡಲೆ ಹಿಟ್ಟು. ಕಡಲೆ ಹಿಟ್ಟಿಗೆ ಈ ರೀತಿ ನೀರು ಹಾಕಿ ಗಂಟು ಇಲ್ಲದೆ ಇರೋ ಹಾಗೆ ಕಲಿಸ್ಕೊಳ್ಳಿ. ಸ್ವಲ್ಪ ನೀರಾಗಿರಲಿ, ಗಟ್ಟಿ ಬೇಡ, ಸ್ವಲ್ಪ ನೀರಾಗಿರಲಿ. ಈ ಕಡೆ ಇದೆಲ್ಲ ಬೆಂದಾಗಿದೆ. ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕೋಣ. ಸಕ್ಕರೆ ಬೇಕೇ ಬೇಕು, ಇಲ್ಲಾಂದರೆ ಚೆನ್ನಾಗಿ ಅನಿಸಲ್ಲ. ಕಲಸಿಟ್ಟಿದ್ವಲ್ಲ ಹಿಟ್ಟನ್ನ ನಿಧಾನಕ್ಕೆ ಹಾಕ್ಕೊಂಡು ಕಲಿಸ್ತಾ ಬನ್ನಿ. ನೋಡಿ, ಈ ರೀತಿ ಆಗುತ್ತೆ, ಗಂಟಾಗಲ್ಲ. ನೋಡಿ, ನಿಮಗೆ ಯಾವ ಹದಕ್ಕೆ ಬೇಕಲ್ಲ ಆ ಹದಕ್ಕೆ ಮಾಡ್ಕೋಬೇಕು. ತಿಳು ಬೇಕಂತ ತಿಳು ಮಾಡ್ಕೊಳ್ಳಿ, ಗಟ್ಟಿ ಬೇಕಂದರೆ ಗಟ್ಟಿ ಮಾಡ್ಕೊಳ್ಳಿ. ಇದು ಒಂದು ರಾ ವೆಜಿಟೇಬಲ್ ಸಲಾಡ್ ಥರ. ನಾನು ಮೊಳಕೆ ಕಟ್ಟಿದ್ದು ಮಡಿಕೆ ಕಾಳು ತೊಗೊಂಡಿದ್ದೀನಿ ನೋಡಿ. ಒಂದು ಬೌಲ್ನಲ್ಲಿ ಮಡಿಕೆ ಕಾಳು ಹಾಕ್ಕೊಳ್ಳಿ. ಮೊಳಕೆ ಬಂದಿರಬೇಕು, ಅಂದರೆ ಟೇಸ್ಟ್ ಆಗುತ್ತೆ. ಮಡಿಕೆ ಕಾಳು ಮತ್ತು ಸಣ್ಣ 2 ಸೌತೆಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ. ಸೌತೆಕಾಯಿ ಹಾಕ್ಕೋತೀನಿ. ಆನಿಯನ್, ಟೊಮೆಟೊ, ಸೊ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಸಿಂಪಲ್. ಮಧ್ಯಾಹ್ನ ಊಟಕ್ಕೆ ಈಸಿಯಾಗಿ ಚೆನ್ನಾಗಿರುತ್ತೆ. ಸ್ವಲ್ಪ ಸಾಲ್ಟ್ ಹಾಕ್ಕೋತೀನಿ. ಖಾರ ಪುಡಿ ಹಾಕ್ಕೊಳ್ಳಿ ಮತ್ತು ಸ್ವಲ್ಪ ಲಿಂಬೆಹಣ್ಣು. ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ. ಸಲಾಡ್ ಫಿನಿಶ್. ಟೇಸ್ಟಿನೂ ಇರುತ್ತೆ, ಸೂಪರಾಗಿರುತ್ತೆ. ಚಪಾತಿ ಕಾಂಬಿನೇಷನ್ಗೆ ಟ್ರೈ ಮಾಡಿ ಫ್ರೆಂಡ್ಸ್, ಚೆನ್ನಾಗಿರುತ್ತೆ ಎರಡರದ್ದು ಕಾಂಬಿನೇಷನ್. ನೋಡಿ, ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು. ಈಸಿ ಆ್ಯಂಡ್ ಫಾಸ್ಟಾಗಿ ಆಗಿಬಿಡುತ್ತೆ. ಟ್ರೈ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.